ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಎರಡೇ ಚರ್ಚೆ. ಒಂದು, ಸಿದ್ದರಾಮಯ್ಯ ಬಿಟ್ಕೊಡ್ತಾರ, ಡಿ ಕೆ ಶಿವಕುಮಾರ್ ಪಟ್ಟಕ್ಕೇರ್ತಾರ, ಸಂಪುಟ ಪುನರ್ರಚನೆ ಆಗುತ್ತಾ? ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ವಿಚಾರನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಆದ್ರೆ ಸಂಪುಟ ಪುನರ್ರಚನೆ ಇವ್ರ ಕೈಲೇ ಇರೋದು. ಸಂಪುಟ ಪುನರ್ರಚನೆ ಆಗೋದು ನಿಜನೇ ಆಗಿದ್ರೆ ಈ ಬಾರಿ ಮೊದಲ ಬಾರಿಗೆ ಗೆದ್ದಿರುವಂತ ಇಬ್ಬರು ಕಾಂಗ್ರೆಸ್ನ ನಾಯಕರು ಸಚಿವರಾಗ್ತಾರೆ. ಎಸ್, ಅದರಲ್ಲಿ ಅತಿ ಮುಖ್ಯವಾಗಿ ಕೇಳಿ ಬರ್ತಿರುವಂತ ಹೆಸರು ಲಿಂಗಾಯತ ಸಮುದಾಯ. ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯದ ಸಾಕಷ್ಟು ಜನ ನಾಯಕರಿದ್ದಾರೆ. ಸದ್ಯ ಕಾಂಗ್ರೆಸ್ ಅಲ್ಲಿ 34 ಜನ ಲಿಂಗಾಯತ ಶಾಸಕರಿದ್ದಾರೆ. ಆದ್ರೆ ಹಳೆ ಮೈಸೂರು ಅಂತ ಬಂದಾಗ ಲಿಂಗಾಯತರ ಪ್ರಾಬಲ್ಯ ಕಾಂಗ್ರೆಸ್ಗೆ ಇಲ್ಲ. ನಂಗೆ ಗೊತ್ತಿರೋಂಗಿದ್ದೆ ಎಂ ವಿ ರಾಜಶೇಖರ್ ಅನ್ಕೋತೀನಿ ಅತಿ ದೊಡ್ಡ ನಾಯಕರಿದ್ರು. ಆದ್ರೆ ಈಗ ಕಾಂಗ್ರೆಸ್ಗೆ ಹಳೆ ಮೈಸೂರು ಭಾಗದಲ್ಲಿ ಲಿಂಗಾಯತ ಸಮುದಾಯದ ಪ್ರಾಬಲ್ಯ ಅಷ್ಟಾಗಿಲ್ಲ. ಇತ್ತೀಚೆಗಷ್ಟೇ ಸಿದ್ದರಾಮಯ್ಯ ಅವರು ಲಿಂಗಾಯತ ಸಮುದಾಯದ ಅತಿ ದೊಡ್ಡ ಕಾರ್ಯಕ್ರಮವೊಂದರಲ್ಲಿ ಭಾಷಣವನ್ನ ಮಾಡ್ತಾ, ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ನಾವು ಅಧಿಕಾರದಲ್ಲಿ ಇರ್ತೀವಿ, ಅನುಭವ ಮಂಟಪವನ್ನ ಮಾಡೇ ಮಾಡ್ತೀವಿ ಬಸವಣ್ಣ ಅವ್ರದ್ದು, ಬೆಂಗಳೂರು ಮೆಟ್ರೋಗೆ ಕೂಡ ಬಸವಣ್ಣ ಅವ್ರ ಹೆಸರನ್ನ ಇಡೋಕೆ ನಾವು ಮಾತಾಡ್ತೀವಿ ಕೇಂದ್ರದ ಜೊತೆ ಅಂದ್ರು. ಕಾಂಗ್ರೆಸ್ ಎಲ್ಲಾ ರೀತಿಯಲ್ಲೂ ಎಲ್ಲಾ ಸಮುದಾಯಗಳನ್ನ ತನ್ನೊಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದೆ. ಕೇವಲ ಅಧಿಕಾರದಲ್ಲಿ ಇದೀವಿ, ಅಧಿಕಾರ ನಡೆಸಬೇಕು ಅಲ್ಲ. 2028ಕ್ಕೂ ನಮ್ಮದೇ ಆಟ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಸಿದ್ದರಾಮಯ್ಯ ಅವ್ರ ಎಲೆಕ್ಷನ್ ನಿಲ್ಲಲ್ಲ ಅಂತ ಇರಬಹುದು, ಆದ್ರೆ ಪಕ್ಷ ಬಿಡಲ್ಲ. 2028ಕ್ಕೂ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲೇ ಕಾಂಗ್ರೆಸ್ ಚುನಾವಣೆಯನ್ನು ಎದುರಿಸಬಹುದು. ಹೀಗಾಗಿ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮಾಜಿ ಸಚಿವರು ಮಹದೇವ್ ಪ್ರಸಾದ್ ಅವರ ಮಗ ಗಣೇಶ್ ಪ್ರಸಾದ್, ಗುಂಡ್ಲುಪೇಟೆ ಶಾಸಕರು, ಫಸ್ಟ್ ಟೈಮ್ MLA, ಅವ್ರಿಗೆ ಅವಕಾಶ ಸಿಗುತ್ತೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ಉತ್ತರ ಕರ್ನಾಟಕದಲ್ಲಿ ದಾವಣಗೆರೆಯಿಂದ ಕೆಳಗೆ ಬಂದ್ರೆ ಆಲ್ಮೋಸ್ಟ್ ಚಿತ್ರದುರ್ಗದಲ್ಲಿ ಒಬ್ಬರೇ MLA ಇರ್ಬೋದು ಅನ್ಕೋತೀನಿ. ಅಲ್ಲಿಂದ ಕೆಳಗೆ ಬರ್ತಾ ಹೋದ್ರೆ ನಿಮಗೆ ಕಾಂಗ್ರೆಸ್ನ ಲಿಂಗಾಯತ ಶಾಸಕರು ಯಾರು ಇಲ್ಲ. ಬೆಂಗಳೂರಲ್ಲಿಲ್ಲ, ಮಂಡ್ಯದಲ್ಲಿಲ್ಲ, ಮೈಸೂರಲ್ಲಿಲ್ಲ, ರಾಮನಗರದಲ್ಲಿಲ್ಲ, ಚನ್ನಪಟ್ಟಣದಲ್ಲಿಲ್ಲ, ಕೊಡಗಲ್ಲಿಲ್ಲ. ಹೆಚ್ಚು ಕಡಿಮೆ 50ರಿಂದ 60 ಶಾಸಕರು ದಾವಣಗೆರೆಯಿಂದ ಕೆಳಗೆ ಬರ್ತಾ ಹೋದ್ರೆ ಸಿಗುವಂತಹ ಏಕೈಕ ಲಿಂಗಾಯತ ಶಾಸಕ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಗಣೇಶ್ ಪ್ರಸಾದ್. ಚಾಮರಾಜನಗರ ಅಂದ ತಕ್ಷಣ ನಮಗೆ ನೆನಪಾಗೋದು ಶ್ರೀನಿವಾಸ್ ಪ್ರಸಾದ್ ಅವರು, ಪಕ್ಷಾತೀತವಾಗಿ ಅತಿ ದೊಡ್ಡ ನಾಯಕ. ಧ್ರುವನಾರಾಯಣ ಅವರು ಪಕ್ಷಾತೀತವಾಗಿ ಅತಿ ದೊಡ್ಡ ನಾಯಕ. ಅವರಿಬ್ರು ಇದ್ರು ಅಂದ್ರೆ ಚಾಮರಾಜನಗರ ರಾಜಕೀಯದ ಗತ್ತೆ ಬೇರೆ. ಅವರ ಜೊತೆಯಲ್ಲಿ ಅತಿ ದೊಡ್ಡ ಲೀಡರ್ ಆಗಿದ್ದವರು ಮಹದೇವ್ ಪ್ರಸಾದ್, ಮಾಜಿ ಸಚಿವರು, ದಿವಂಗತರು. 3 ಜನ ಈಗಿಲ್ಲ. ಹೀಗಾಗಿ ಭವಿಷ್ಯದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಅನ್ನ ಉಳಿಸ್ಬೇಕು, ಕಾಂಗ್ರೆಸ್ ಅನ್ನ ಬೆಳೆಸ್ಬೇಕು ಅಂದ್ರೆ ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡ್ಲೇಬೇಕು. ಹೀಗಾಗಿ ಲಿಂಗಾಯತ ಸಮುದಾಯದ ಅತಿ ದೊಡ್ಡ ನಾಯಕನಾಗಿ ಪ್ರಾಜೆಕ್ಟ್ ಮಾಡಬೇಕು ಗಣೇಶ್ ಪ್ರಸಾದ್ ಅನ್ನೋ ಚರ್ಚೆ ನಡೀತಾ ಇದೆ. ವ್ಯಕ್ತಿಗೆ ಏನ್ ಕಡಿಮೆ ಇದೆ? ವಿದ್ಯೆ, ಯಾವ ಅಮೆರಿಕ ಇಂಗ್ಲಿಷ್ ಬೇಕಾದ್ರೂ ಮಾತಾಡ್ತಾರೆ. ವಿವೇಕ, ವಿನಯ, ಮನುಷ್ಯ ಹಾರ ತುರ ಏನು ಮುಟ್ಟಲ್ಲ. ಯಾರ್ದ ಅವ್ರ ಕಚೇರಿಗೆ ಬೋರ್ಡ್ ಹಾಕ್ಬಿಟ್ಟು ಅವ್ರು ನಾನೇ ನೋಡಿದೆ, ಅವ್ರ ಸಂದರ್ಶನ ಮಾಡಿದ್ದೀನಿ ಆಯ್ತಾ. ನನ್ನ ಭೇಟಿಗೆ ಬರುವ ಯಾರೊಬ್ಬರು ಕೂಡ ಹಾರ ತುರಾಯಿ ಶಾಲು ಪೇಟ ಯಾವನು ತಗೊಂಬರ್ಬೇಡಿ, ತಗೋಬರಂಗಿದ್ರೆ ಬರ್ಲೇಬೇಡಿ ಅಂತ. ಮನುಷ್ಯನಿಗಿರೋದು ಒಂದೇ ಒಂದು ಕಂಪ್ಲೇಂಟ್ ಗಣೇಶ್ ಪ್ರಸಾದ್ ಮೇಲೆ, ಒಂದೇ ಒಂದು ಕಂಪ್ಲೇಂಟ್, ತುಂಬಾ ಒಳ್ಳೆಯವರು ಅನ್ನೋದು, ತುಂಬಾ ಸಿಂಪಲ್ಲು ಅನ್ನೋದು, ತುಂಬಾ ಸಾಫ್ಟು ಅನ್ನೋದು. ಅದನ್ನು ಬದಲಾಯಿಸ್ಕೋಬೇಕು ಅಂತ ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ಜನ ಅವ್ರನ್ನ ಇಷ್ಟಪಡೋದು, ಅವ್ರ ಇಡೀ ಕುಟುಂಬವನ್ನ ಗೌರವಿಸಿದ್ದು, ಅವ್ರನ್ನ ಬೆಳೆಸ್ಕೊಂಡು ಹೋಗ್ತಿರೋದು ಅವರ ಒಳ್ಳೆತನನೇ ಇರ್ಬೋದು. ಆ ಒಳ್ಳೆತನನೇ ಸಚಿವ ಸ್ಥಾನವನ್ನ ಕೂಡ ತಂದು ಕೊಡ್ಬೋದು. ಗೊತ್ತಿಲ್ಲ. ಚಾಮರಾಜನಗರ, ಹಳೆ ಮೈಸೂರು ಭಾಗ, ಗುಂಡ್ಲುಪೇಟೆ ಮತದಾರರು ನೀವು ಕಾಮೆಂಟ್ ಮೂಲಕ ತಿಳಿಸಿ. ಗಣೇಶ್ ಪ್ರಸಾದ್ ಫಸ್ಟ್ ಟೈಮ್ ಗೆದ್ದಿರುವಂತ ಇಬ್ಬರಿಗೆ ಅವಕಾಶ ಸಿಗೋದಾದ್ರೆ ಗಣೇಶ್ ಪ್ರಸಾದ್ಗೆ ಯಾಕೆ ಸಚಿವ ಸ್ಥಾನ ಸಿಗಬೇಕು? ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.